ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಟೈಮ್ ಬಂದು 7 ಗಂಟೆ ಆಗಿದೆ. ಸುಮ್ಮನೆ ಕೂತ್ಕೊಂಡಿದ್ದೀನಿ. ಬಂದಾಗಿಂದ ಏನು ಕೂಡ ಕೆಲಸ ಮಾಡಿಲ್ಲ. ಇನ್ನು ಬಾಗಿಲು ತೊಳೆದಿಲ್ಲ, ಕಸ ಗುಡಿಸಿಲ್ಲ, ಏನೂ ಇಲ್ಲ. ಇಷ್ಟೊತ್ತಿಗೆ ಎಲ್ಲ ಕೂಡ ಮಾಡಿಬಿಡ್ತಿದ್ದೆ. ಒಂದು 6:30 ಹಂಗೆ ಬಂದುಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ತಿದ್ದೆ ಬೇಗ ಬೇಗ. ಇವತ್ತು ಯಾಕೋ ಮಾಡೋಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಇನ್ನು ಬಂದುಬಿಟ್ಟು ಸ್ವಲ್ಪ ನೀರು ಕುಡಿದು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಕೂತ್ಕೊಬಿಟ್ಟೆ. ಹಿಂಗೆ ಏನಾದರೂ ಸಾಂಬಾರು ಇಲ್ಲ ಏನಾದರೂ ಇದ್ರಂತೂ ಕೆಲಸ ಲೇಟಾಗಿ ಆಗುತ್ತೆ. ಏನಾದ್ರು ಸಾಂಬಾರು ಮಾಡಬೇಕು ಇಲ್ಲ ತಿಂಡಿ ಮಾಡಬೇಕು ಅಂದರೆ ಸ್ವಲ್ಪ ಬೇಗ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಇನ್ನು ನೈಟ್ದು ಸ್ವಲ್ಪ ಸಾಂಬಾರು ಇತ್ತು, ಅದಕ್ಕೆ ಬಿಸಿ ಅನ್ನ ಮಾಡೋಣ, ಕುಕ್ಕರ್ಗೆ ಹಾಕೋಣ, ಎಷ್ಟೊತ್ತ ಮಾಡೋದಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ಟಿದ್ದೀನಿ. ಇನ್ನು ಅಪ್ಪ ಮಗ ಬಂದಿಲ್ಲ, ಇನ್ನು ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಇವತ್ತು ಭಾನುವಾರ ಅಲ್ವಾ, ಅವನು ಇನ್ನು ಅಂಗನವಾಡಿಗೆ ಹೋಗೋದೇನಿಲ್ಲ ಅಲ್ವಾ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳಿ ಮಲಗಿಸಿದ್ದೀವಿ. ಅವನು ನೆನ್ನೆನೂ ಬೇಗ ಎದ್ದು ಬಂದುಬಿಟ್ಟಿದ್ದ, ಮತ್ತು ಅಂಗನವಾಡಿಯಲ್ಲೂ ಮಲಗಿಲ್ಲ ಅನಿಸುತ್ತೆ. ರಾತ್ರಿ ಬೇಗನೆ ಮಲ್ಕೊಂಬಿಟ್ಟ, ಒಂದು 8 ಗಂಟೆ ಒಳಗೆ ಮಲ್ಕೊಂಡ. ಇನ್ನು ಎದ್ದಿಲ್ಲ, ಅದಕ್ಕೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ನು ಒಂದೊಂದು ಸತಿ ಅವ್ರ ಪಪ್ಪ ಎಬ್ಬರಿಸ್ಕೊ ಬಂದುಬಿಡ್ತಾರೆ. ಇವತ್ತು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಇನ್ನು ಬಂದಿಲ್ಲ ಇವತ್ತು. ನಾನು ನೋಡಿ ಏನು ಕೂಡ ಕೆಲಸನೇ ಮಾಡಿಲ್ಲ, ಸುಮ್ಮನೆ ಬಂದುಬಿಟ್ಟು ಕುತ್ಕೊಬಿಟ್ಟಿದ್ದೀನಿ. ಮಾಡ್ಕೋಬೇಕು ಇವಾಗ ಬೇಗ. ಸದ್ಯ ಇವಾಗಂತೂ ಏನು ಬಿಸಿಲಿರಲ್ಲ. ಇಷ್ಟೊತ್ತಲ್ಲಿ ಸ್ವಲ್ಪ ಮಳೆ ಬಂತಲ್ಲ ನೆನ್ನೆ ಸಾಯಂಕಾಲ, ಅದಕ್ಕೆ ಕೂಲಾಗಿದೆ ವಾತಾವರಣ ಕೂಡ. ಮಾಡ್ಕೊತೀನಿ. ಏನಿಲ್ಲ, ಕಸ ಗುಡಿಸ್ಬಿಟ್ಟು ಅಂಗಳ ಕಸ ಗುಡಿಸಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ಇಷ್ಟು ಮಾಡಬೇಕು. ಮತ್ತು ಅನ್ನ ಮಾಡಬೇಕು ಸದ್ಯಕ್ಕೆ. ಇವಾಗ ನೋಡೋಣ. ಚಿಕನ್ ತಿಂದು ತುಂಬ ದಿನ ಆಯಿತು. ನಾವು 1ನೇ ತಾರೀಕು ಮಾಡಿದ್ವಿ, 2ನೇ ತಾರೀಕು ಮಾಡಿದ್ವಿ ಚಿಕನ್ ಮನೆಯಲ್ಲಿ. 2ನೇ ತಾರೀಕು ಮಾಡಿದ್ದೆ ಲಾಸ್ಟು, ಮತ್ತೆ ತರಿಸೇ ಇಲ್ಲ. ಯಾಕೆಂದರೆ ಜಾಸ್ತಿ ಇಷ್ಟಪಟ್ಟು ಯಾರೂ ತಿನ್ನೋದಿಲ್ಲ. ಅವಾಗಂತೂ ಸಖತ್ತು ಬಿಸಿಲೆಲ್ಲ, ತಿನ್ನೋದಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಯಪ್ಪ, ಈ ಬೇಸಿಗೆಯಲ್ಲಿ ಇನ್ನೇನು ತಿನ್ನೋಣ ಚಿಕನ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಿದ್ವಿ. ನೋಡೋಣ ಇವತ್ತು ಏನಾದರೂ ತರ್ತಾರೇನೋ ಗೊತ್ತಿಲ್ಲ. ತಂದರೆ ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ಕೇಳ್ತಾ ಇರ್ತೀರಾ, ಬರೀ ಅಂದ್ಕೊಳ್ತೀರಲ್ವ, ಬರೀ ಮುದ್ದೆ ಬರೀ ಅದೇ ಸಾಂಬಾರು ಅದೇ ಮುದ್ದೆ ಅಂತ ಅನಿಸ್ತಾ ಇರುತ್ತೆ. ಏನು ಮಾಡೋದು, ಒಂದೊಂದು ಕಡೆ ಒಂದೊಂದು ಥರ ಅಲ್ವಾ. ಇನ್ನು ನಮ್ಮ ಮನೇಲಿ ಏನಿರುತ್ತೋ ಅದು ಮಾಡ್ಕೊಂಡು ತಿಂತೀವಿ ಅಷ್ಟೇ. ಇನ್ನು ಮತ್ತೆ ವೀಡಿಯೋಗೋಸ್ಕರನೇ, ಯೂಟ್ಯೂಬ್ಗೋಸ್ಕರನೇ ಅಂತ ಹೇಳ್ಬಿಟ್ಟು ಏನು ಕೂಡ ಬೇರೆ ವೆರೈಟಿ ಐಟಮ್ ಮಾಡೋದಕ್ಕಾಗೋದಿಲ್ಲ. ಇನ್ನು ಮನೇಲಿ ಏನಿರುತ್ತೋ ಅಷ್ಟೇ. ಮುದ್ದೆ ಗೊಜ್ಜಾಗಲಿ ನಾವು ಏನು ಮಾಡ್ಕೊಂಡು ತಿಂತೀವೋ ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇರೋದನ್ನು ತೋರಿಸ್ಬೇಕಷ್ಟೇ, ಇಲ್ಲದೆ ಇರೋದೆಲ್ಲ ಕೂಡ ತಂದುಬಿಟ್ಟು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇನ್ನು ನಾವು ಇಬ್ಬರೇ ಇರೋದ್ರಿಂದ ಜಾಸ್ತಿ ಕೂಡ ಏನು ಖರ್ಚು ಬರೋಲ್ಲ ಊಟದ್ದು. ಹಾಗಾಗಿ ಎಷ್ಟು ಬೇಕು ಅಷ್ಟು ಮಾಡ್ಕೊತೀವಿ ಅಷ್ಟೇ, ಜಾಸ್ತಿ ವೇಸ್ಟ್ ಮಾಡೋದಕ್ಕೂ ಹೋಗೋದಿಲ್ಲ. ಇವಾಗಿರೋ ಪರಿಸ್ಥಿತಿ, ಇವಾಗಿರೋ ಸಿಚುವೇಷನಲ್ಲಿ ನೆನೆಸ್ಕೊಂಡ್ರೆ ಜೀವನ ಮಾಡೋದೇ ಕಷ್ಟ. ಹೆಂಗೋ ಪರವಾಗಿಲ್ಲ, ಹಳ್ಳೀಲಿ ಸ್ವಲ್ಪ ಬೆಸ್ಟ್ ಅನಿಸುತ್ತೆ. ಇನ್ನು ಸಿಟಿ ಲೈಫ್ ನೆನೆಸ್ಕೊಂಡ್ರಂತೂ ತುಂಬ ಬೇಜಾರಾಗುತ್ತೆ. ನಾನು ಮೊನ್ನೆ ವೀಡಿಯೋ ಮಾಡಿದ್ನಲ್ವ, ಇದು ಸೊಪ್ಪಿನ ಬೀಜ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು, ಇಲ್ಲಿ ಬಂದುಬಿಟ್ಟು ಒಂದು 20 ರೂಪಾಯಿ 25 ರೂಪಾಯಿ ಕಟ್ಟಿರ್ಬೋದು, ಹೋಗಲಿ 30 ರೂಪಾಯಿ ಕಟ್ ಅಂದ್ಕೊಳ್ಳಿ. ಲತಾ ಅನ್ನೋ ಸಿಸ್ಟರ್ ಬಂದುಬಿಟ್ಟು ಕಮೆಂಟ್ ಮಾಡಿದ್ರು, ಬೆಂಗಳೂರಲ್ಲಿ 50 ರೂಪಾಯಿ ಕಟ್ಟು ಸಿಸ್ಟರ್ ಸೊಪ್ಪು ಅಂತ ಹೇಳಿ. ನಿಜವಾಗ್ಲೂ ಕಮೆಂಟ್ ನೋಡಿಬಿಟ್ಟು ನನಗೆ ಶಾಕ್ ಆಯಿತು. ಇರುತ್ತೆ, ಬೆಂಗಳೂರು ಜೀವನ ಅಂದರೆ ಅಷ್ಟೇ, ಸುಮ್ಮನೆ ತಮಾಷೆ ಮಾತಲ್ಲ. ನಾವು ಕೂಡ ಸುಮಾರು ವರ್ಷ ಇದ್ದು ಬಂದಿದ್ದೀವಿ, ಬೆಂಗಳೂರಲ್ಲಿ ಜೀವನ ಮಾಡಿದ್ದೀವಿ. ಬಟ್ ಅವಾಗೂ ಇವಾಗೂ ಕಂಪೇರ್ ಮಾಡಿದ್ರಂತೂ ಇವಾಗ ಸಖತ್ತು ರೇಟ್ ಬಿಡಿ ಎಲ್ಲನೂ. ಅವಾಗ ಹೆಂಗೆ ಸ್ವಲ್ಪ ನಡೀತಾ ಇತ್ತು, ಮಂತ್ಲಿ ಪೇಮೆಂಟ್ ಬಂದರೆ ಹೆಂಗೆ ಸ್ವಲ್ಪ ಮನೆಗೆ ಹೆಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದಾಗಿತ್ತು. ತಿನ್ನೋದಕ್ಕೂ ಉಣ್ಣೋದಕ್ಕೆ ಏನೋ ಇದಿರ್ತಿರ್ಲಿಲ್ಲ. ಇವಾಗಂತೂ ಬರೀ ದುಡಿದು ಸಂಬಳ ಎಲ್ಲ ಕೂಡ ಬರೀ ತಿನ್ನೋದಕ್ಕೆ ಸಾಲ್ಟೇಜ್ ಬರುತ್ತೆ, ಅಷ್ಟು ರೇಟ್ ಆಗಿಬಿಟ್ಟಿದೆ. ನನಗೆ ಶಾಕ್ ಆಯಿತು, ನಿಜ ಇರ್ಬೋದೇನು ಅಂತ ಹೇಳಿ. ಅಷ್ಟು ರೇಟ್ ಆಗಿದೆ ನೋಡಿ. ಕಷ್ಟನೇ ಸಿಟಿ ಲೈಫು. ಹಳ್ಳಿಲಂದರೆ ಹೆಂಗೋ ಪರವಾಗಿಲ್ಲ, ಹಳ್ಳಿಯಲ್ಲಿ ಜೀವನ ಮಾಡ್ಬೋದು. ಆದರೂ ಕೂಡ ಎಷ್ಟೇ ಹಳ್ಳಿಯಲ್ಲಿ ಇರ್ತೀವಿ ಅಂದರೂ ಕೂಡ ಮುಂದಿನ ದಿನಗಳು ಹೆಂಗಿರ್ತಾವೋ ಹೇಳೋದಕ್ಕಾಗೋದಿಲ್ಲ. ಇರೋದ್ರಲ್ಲಾಗಲಿ ಸ್ವಲ್ಪ ಮಿತವಾಗಿ ಬಳಸಬೇಕು. ತಿನ್ನಬಾರ್ದಂತ ಅಲ್ಲ, ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು. ಸುಮ್ಮನೆ ವೇಸ್ಟ್ ಖರ್ಚೆಲ್ಲ ಮಾಡೋದು ಬೇಡ. ಇನ್ನು ಆರೋಗ್ಯನೂ ಇಂಪಾರ್ಟೆಂಟ್ ಅಲ್ವಾ, ಹಂಗಾಗಿ ಆರೋಗ್ಯ ಕೂಡ ನೋಡ್ಕೋಬೇಕು. ತಿನ್ನಬೇಕು, ಹೊಟ್ಟೆಗೆ ತಿನ್ನಲಿಲ್ಲ ಅಂದರೆ ನಾವು ಬದುಕಿದ್ದೀನಿ ಏನು ಪ್ರಯೋಜನ ಹೇಳಿ. ಹಂಗಾಗಿ ನೋಡ್ಕೊಂಡು ಇದು ಮಾಡ್ಕೋಬೇಕಷ್ಟೇ. ಮಾಡೋಣ ಕೆಲಸ, ಬೇಗ ಬೇಗ ಸ್ಟಾರ್ಟ್ ಮಾಡೋಣ. ಕಸ ಗುಡಿಸ್ಬಿಟ್ಟು ನೋಡೋಣ. ನೆನ್ನೆ ಸಾಯಂಕಾಲನೂ ಸ್ವಲ್ಪ ಸಗಣಿ ಸಿಕ್ಕಿತ್ತು, ಅದನ್ನು ಎಲ್ಲ ಹಾಕಿದ್ದೀನಿ. ಸಗಣೀರು ಹಾಕೋಣ ಅಂದ್ಕೊಂಡಿದ್ದೀನಿ. ಸಗಣೀರು ಹಾಕಿದ್ರೂ ಕೂಡ ಫುಲ್ಲು ಎಲ್ಲ ಮಳೆ ಬಂದ್ರಂತೂ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಹೆಂಗೆ ಮಾಡಬೇಕು ಏನಂತ ಯೋಚನೆ ಮಾಡ್ತಾಯಿದ್ದೀನಿ. ನನಗಂತೂ ನೋಡೋದಕ್ಕಾಗ್ತಾಯಿಲ್ಲ, ಆ ಥರ ಕಾಣಿಸ್ತಾ ಇದೆ. ಸ್ವಲ್ಪ ತೆಳ್ಳಗೆ ಸಗಣಿ ಕಲಿಸ್ಕೊಂಡ್ಬಿಟ್ಟು ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಅನ್ನಕ್ಕೆ ಇಡ್ತೀನಿ, ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ತೀನಿ. ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ.
ಇನ್ನು ಅಕ್ಕಿ ಕೂಡ ಮುಂಚೆನೇ ನೆನೆಸಿದ್ದೆ, ಅವನ್ನ ಈಗ ನೀಟಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಸ್ತು ಮತ್ತು ಅನ್ನಕ್ಕೆ ಇಡೋಣ ಅಂತ ಹೇಳಿಬಿಟ್ಟು ಎಲ್ಲ ತೊಳಿತಾ ಇದ್ದೀನಿ. ಅಕ್ಕಿ ತೊಳೆದಿರೋ ನೀರಂತ ವೇಸ್ಟ್ ಮಾಡಲ್ಲ. ಇನ್ನು ಹಸು ಇದೆ ಅಲ್ವಾ, ಹಸುಗಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆಗೆಲ್ಲ ಹಾಕ್ಬಿಡ್ತೀನಿ. ಮುಸ್ರೆ ಸ್ವಲ್ಪ ಏನಾದರೂ ಅನ್ನ ಏನಾದರೂ ಇದ್ದರೆ ಎಲ್ಲ ಕೂಡ ಪಾತ್ರೆಗೆ ಹಾಕಿ ಇಟ್ಬಿಡ್ತೀನಿ. ಬೆಳಗ್ಗೆ ಒಂದು ಟ್ರಿಪ್ ಇಟ್ಬಿಡ್ತೀನಿ ನೀರು, ಮುಸ್ರೆ ನೀರು ಇಡ್ತೀನಿ. ಮತ್ತು ಮಧ್ಯಾಹ್ನ ಅಲ್ಲ, ಒಂದು 12 ಗಂಟೆ 12:30ಗೆ ಒಂದು ಸತಿ ನೀರು ಇಡ್ತೀನಿ. ಮತ್ತು ಸಾಯಂಕಾಲ ಒಂದು 2:30 3 ಗಂಟೆಗೆ ಒಂದು ಸತಿ ನೀರು ಕುಡಿಸ್ತೀನಿ. ಈ ಥರ ಟೈಮ್ ಟು ಟೈಮ್ ಒಟ್ಟು ಒಂದು 3 ಟೈಮ್ ತಿರ್ಗಿ ಸಾಯಂಕಾಲ ಅಷ್ಟೊತ್ತಿಗೆ ಏನಾದರೂ ಸ್ವಲ್ಪ ಅಡುಗೆ ಇದು ಏನೇನು ಜಾಸ್ತಿ ಮಾಡಿರ್ತೀನಿ ಮತ್ತು ಮುಸ್ರೆ ನೀರು ಕೂಡ ಇದ್ದರೆ ಅವನ್ನು ಸಮೇತ ಸಾಯಂಕಾಲ ಒಂದು 5 ಗಂಟೆಗೆ ಹಂಗೆ ಇಟ್ಬಿಡ್ತೀನಿ. ಚೆನ್ನಾಗಿ ಕುಡಿಯುತ್ತೆ ಪಾಪ. ಹಾಗಾಗಿ ಟೈಮ್ ಟು ಟೈಮ್ ಒಟ್ಟು 4 ಟೈಮ್ 3 ಟೈಮ್ ಅಂತೂ ಕಂಪಲ್ಸರಿ ಮಿಸ್ ಮಾಡಲ್ಲ. ಈ ಕಡೆ ನೀರು ಕುಡಿಸ್ತಿರ್ತೀವಿ, ಈ ಕಡೆ ಮುಸ್ರೆ ನೀರಿದ್ದರೆ ಮುಸ್ರೆ ನೀರು ಕೂಡ ಕುಡಿಸ್ತಾ ಇರ್ತೀವಿ. ಇನ್ನು ಅನ್ನ ಜಾಸ್ತಿ ಇಡೋದಿಲ್ಲ ನಾನು, ಏನಂದರೆ ಅನ್ನ ಹಸುಗೆ ಜಾಸ್ತಿ ಇಡಬಾರ್ದು ಅಂತ ಹೇಳ್ತಾರೆ. ತೀರಾ ಒಂದು ಸ್ವಲ್ಪ ಅದು ಇದು ಮಿಕ್ಕಿದ್ರೆ ಕೋಳಿಗೆ ಹಾಕ್ಬಿಡ್ತೀನಿ ಅನ್ನ. ಇನ್ನು ಮುದ್ದೆ ಮಿಕ್ಕುತ್ತಲ್ಲ, ಏನಾದರೂ ಒಂದು ಟೈಮ್ ಮುದ್ದೆ ಅದೇನಾದರೂ ಮಿಕ್ಕಿದ್ರಂತೂ ಇನ್ನು ಕಂಪಲ್ಸರಿ ಮುದ್ದೆ ಇಡ್ತೀನಿ. ಹಸುಗೆ ಮುದ್ದೆ ತಿನ್ಸಿದ್ರೆ ಒಳ್ಳೆಯದು. ಅನ್ನ ಜಾಸ್ತಿ ಇಡಬಾರ್ದು ಅಂತ ಹೇಳ್ತಾರೆ, ಹಂಗಾಗಿ ಅನ್ನ ಜಾಸ್ತಿ ಇಡೋದಿಲ್ಲ. ಇನ್ನು ಯಾವಾಗ ನಿಂಗೆ ತಟ್ಟೆಯಲ್ಲಿ ಮುಸ್ರೆ ಬಸ್ರೆ ಇದ್ದರೆ ಅದು ಪರವಾಗಿಲ್ಲ, ಓಕೆ, ಸ್ವಲ್ಪ ಸ್ವಲ್ಪ ಏನಾಗೋದಿಲ್ಲ. ಇನ್ನು ಜಾಸ್ತಿ ಮಿಕ್ಕಿದಾಗ ಹಂಗೆ ಅಂತಂದರೆ ಇನ್ನು ಕೋಳಿಗಳಿಗೆ ಹಾಕ್ತೀವಿ. ಇನ್ನು ನಾಯಿಗಳಿಗಂತೂ ನಾವು ಸಪ್ರೇಟ್ ಅನ್ನ ಮಾಡ್ತೀವಿ. ಮುಂಚೆ ನಮ್ಮ ಮನೆಯವರು ಅವರು ಮುಂಚೆ ಓನರ್ ಇದ್ರಲ್ಲ, ಹಳೆ ಓನರು, ಅವರು ಒಂದು ಕರೆಂಟ್ ಕುಕ್ಕರ್ ಕೊಡಿಸಿದ್ದಾರೆ. ಅದರಲ್ಲೇ ಅನ್ನ ಮಾಡಿ ಡೈಲಿ ಕೂಡ ನಾಯಿಗೆ ಇಡ್ತಾ ಇರ್ತಾರೆ. ಅದು ಒಂದು ಸತಿ ತೋರಿಸ್ತೀನಿ ವಿಡಿಯೋ ಯಾವ ಥರ ಇದೆ ಅಂತೇಳ್ಬಿಟ್ಟು. ಅದು ಶೆಡ್ಡೆಲ್ಲ ಇರುತ್ತೆ ಅದು. ಇನ್ನು ನಮ್ಮ ಮನೆಯವರು ಯಾವಾಗಾದರೂ ಅನ್ನ ಮಾಡ್ತಾ ಇರ್ತಾರಲ್ವ, ಅವಾಗ ಹೋಗ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ಮತ್ತು ನಾಯಿಗಳಿಗೋಸ್ಕರ ಅಂತಲೇ ಒಂದು ಪಾಕೆಟ್ ಅಕ್ಕಿ ಸಪ್ರೇಟಾಗಿ ತರಿಸ್ತಿದ್ರು ಮುಂಚೆ. ಒಂದು 50 kg ಪಾಕೆಟ್ ಇಳಿಸ್ಕೊಂಬಿಡೋರು ಅವರು. ಆಮೇಲೆ ಅವಾಗೋಗೋವರೆಗೂ ಕೂಡ ಮಾಡಿಡ್ತಾಯಿದ್ರು. ಮತ್ತು ಇನ್ನೂ ಸ್ವಲ್ಪ ಇದ್ದಾವೆ ಅನ್ನೋಷ್ಟರಲ್ಲಿ ಮತ್ತೆ ಇನ್ನೊಂದು ಸತಿ ತರಿಸ್ಕೊತಾ ಇದ್ರು. ನಾಯಿಗೂ ಕೂಡ ಪಾಪ ಅವರು ಮುಂಚೆಯಿಂದನೂ ಅಕ್ಕಿ ತರಿಸ್ತಾ ಇದ್ದಾರೆ. ಇವಾಗಲೂ ಅಷ್ಟೇ, ಇವಾಗಲೂ ಕೂಡ ತರಿಸ್ಕೊತಾ ಇರ್ತಾರೆ. ಅವಕ್ಕೆ ಸಪ್ರೇಟ್ ಇರ್ತವೆ. ಇನ್ನು ಕೋಳಿಗೂ ಮನೆ ಅಕ್ಕಿ ಹಾಕ್ತೀವಿ. ಕೋಳಿಗೆ ಮುಂಚೆ ನಾಯಿಗೂ ಕೋಳಿಗಳಿಗೂ ಎಲ್ಲ ಒಂದೇ ಥರನೇ ಯೂಸ್ ಮಾಡ್ತಾಯಿದ್ರು. ಇವಾಗ ನಾನು ನುಚ್ಚಕ್ಕಿ ಎಲ್ಲ ಇದು ಡಿವೈಡ್ ಮಾಡ್ತೀನಲ್ವ, ಒಂದು ಸ್ವಲ್ಪ ನುಚ್ಚಕ್ಕಿ ಇರ್ತಾವಲ್ವ, ಅವನ್ನ ಸ್ವಲ್ಪ ಕೋಳಿಗೂ ಇಲ್ಲ ಮುದ್ದೆಗೂ ಹೆಂಗೆ ಆಗಿ ಅಡ್ಜಸ್ಟ್ ಮಾಡ್ಕೊತೀವಿ ನಾವು. ಇನ್ನು ಫೈನಲಿ ಅನ್ನಕ್ಕಿಟ್ಬಿಟ್ಟು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಕಸ ಎಲ್ಲ ಗುಡಿಸ್ಬಿಟ್ಟು ಇವಾಗ ಸಗಣಿ ನೆನೆಸಿಟ್ಟಿದ್ನಲ್ವ, ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಕಲಿಸ್ಕೊಂಬಿಟ್ಟು ಹಾಕ್ಬಿಡೋಣ ಇವತ್ತು. ಸ್ವಲ್ಪ ಬಿಸಿಲು ಕೂಡ ಚೆನ್ನಾಗಿ ಬರ್ತಾಯಿತ್ತು ಆಗಲೇ. ಬರಲಿ ಅಂತ ಸ್ವಲ್ಪ ನೆಲಕ್ಕೆ ನೀಟಾಗಿ ಕಚ್ಕೊಳ್ಳುತ್ತೆ ಸಗಣಿ ಅಂತ ಹೇಳಿಬಿಟ್ಟು ಇನ್ನು ಕಲಿಸ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಆಗೋಷ್ಟೊತ್ತಿಗೆ ನೆನ್ನೆ ನೋಡಿದ್ರೆ ಸಗಣಿನೇ ಇರಲಿಲ್ಲ. ಬೆಳಗ್ಗೆ ಬರೋಷ್ಟು ನೋಡ್ತಾ ಇದ್ದೀನಿ, ಆಗಲೇ ಒಂದು 4 ತಪ್ಪೇನ ಹಾಕಿತ್ತು. ಇನ್ನು ಬಕೆಟಲ್ಲಿ ಕೂಡ ಸ್ವಲ್ಪ ನೆನೆಸಿದ್ನಲ್ವ, ಫಸ್ಟೆಲ್ಲ ಹಾಕ್ಬಿಟ್ಟು ಖಾಲಿ ಮಾಡಿ ನೆಕ್ಸ್ಟ್ ಆಮೇಲೆ ತೊಗೊಂಬಿಟ್ಟು ಕಲಿಸ್ಕೊಂಬಿಟ್ಟು ಹಾಕೋಣ ಅಂತ ಹೇಳಿ ಇನ್ನು ಫೈನಲಿ ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಇನ್ನು ಸಗಣೀರು ಹಾಕ್ತೆ. ಇನ್ನು ಲೈಟಾಗಿ ಹಾಕ್ಲಿ, ಬಿಸಿಲು ಕೂಡ ಬರ್ತಾಯಿತ್ತು. ಇನ್ನು ಹಾಕ್ಬಿಟ್ಟು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ತೆ. ಒಂಥರ ಇವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಂಗಳ. ಮುಂಚೆ ಎಲ್ಲ ಕೂಡ ಒಂಥರ ಈ ಥರ ಕಾಣಿಸ್ತೈತೆ, ಮಣ್ಣು ಥರ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಅಷ್ಟರಲ್ಲಿ ಗುಂಡ ನಮ್ಮ ಮನೆಯವರು ಕೂಡ ಎದ್ದು ಬಂದಿದ್ದರು. ಇನ್ನು ಅವ್ರು ಎದ್ದು ಬಂದ ತಕ್ಷಣ ನನಗೆ ಮತ್ತೆ ಇನ್ನೊಂದು ಸತಿ ಆ ಮನೆ ಹತ್ರ ಹೋಗಬೇಕಾಗುತ್ತೆ. ಮತ್ತು ಅಲ್ಲಿ ಕೆಲಸ ಇರುತ್ತೆ ನನಗೆ. ಮತ್ತು ಅಲ್ಲಿ ಹೋಗ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿ ಬರಬೇಕು. ಅದಕ್ಕಿನ್ನ ಬಂದಿದ್ರಿ. ಇನ್ನು ಅನ್ನ ಕೂಡ ನನ್ನ ಸಗಣಿರೆಲ್ಲ ಹಾಕೋಷ್ಟೊತ್ತಿಗೆ ಇನ್ನು ಅನ್ನ ಕೂಡ ಆಗಿತ್ತು. ಇನ್ನು ಅದನ್ನ ಸ್ವಲ್ಪ ಗಾಳಿ ಬಿಟ್ಬಿಟ್ಟು ನಮ್ಮ ಮನೆ ಹತ್ರ ಬಂದೆ. ಇನ್ನು ಅಪ್ಪ ಮಗ ಎದ್ದು ಬಂದಾಗ ಮತ್ತೆ ನಾನಿಲ್ಲಿ ವಾಪಸ್ ಬರಬೇಕು ಅಲ್ಲಿಂದ. ಇನ್ನು ಚಾಪೆ ಬೆಡ್ಶೀಟ್ ಎಲ್ಲ ಹಂಗೆ ಇರ್ತವೆ, ಮಡ್ಚಿಟ್ಬಿಟ್ಟು ಮತ್ತೆ ಹೋಗಬೇಕು. ಹಿಂಗೆ ಅಲ್ಲಿಂದ ಬರೋಷ್ಟೊತ್ತಿಗೆ ಸುಸ್ತಾಯ್ತು ನೋಡಿರಿ. ಎದ್ದುಬಿಟ್ಟು ಬಂದುಬಿಡ್ತಾರೆ, ಎಲ್ಲ ಹಂಗೆ ಬಿಟ್ಟು ಬಂದುಬಿಡ್ತಾರೆ. ಇವೆಲ್ಲ ಮಡ್ಚಿಟ್ಬಿಟ್ಟು ನೀಟಾಗಿ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಹೋಗಬೇಕು. ಅಪ್ಪ ಇಲ್ಲಂತೂ ಎಷ್ಟು ದಿನ ಆಗಿತ್ತೋ ಕ್ಲೀನ್ ಮಾಡಿ. ಮಳೆ ಬಂದಾಗಿಂದ ಇನ್ನು ನೈಟ್ ಸಾಂಬಾರು ಇತ್ತಲ್ವ, ಸಾಂಬಾರು ಇನ್ನೊಂದು ಸತಿ ಬಿಸಿ ಮಾಡಿಬಿಟ್ಟು 2 ಮೊಟ್ಟೆ ಇತ್ತು, ಅದನ್ನು ಸುಮ್ಮನೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಮೊಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಂಗೆ ಅದನ್ನು ನೀಟಾಗಿ ಆಮ್ಲೆಟ್ ಥರ ಮಾಡಿದೆ. ಈರುಳ್ಳಿದೇನು ಕೂಡ ನಾನು ಹಚ್ಚಾಕಿಲ್ಲ, ಪ್ಲೇನಾಗಿ ಮಾಡಿದೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆ ಗುಂಡನಿಗೆ ಹಂಗೆ ಸ್ವಲ್ಪ ಅನ್ನ ಇದು ಬಿಸಿದು ಕಲಸಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಈ ಥರ ಕೂಡ ಪ್ಲೇನಾಗಿ ಮಾಡಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಈರುಳ್ಳಿ ಅದೆಲ್ಲ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಒಂದೊಂದ್ಸತಿ ಅವ್ನು ಈರುಳ್ಳಿ ತಿನ್ನೋದಿಲ್ಲ, ಎಲ್ಲ ಆರಿಸಿ ಸೈಡ್ಗೆ ಇಡ್ತಾ ಇರ್ತಾನೆ. ಅದಕ್ಕೆ ಈ ಥರ ಸಿಂಪಲಾಗಿ ಮಾಡಿದೆ, ತುಂಬ ಚೆನ್ನಾಗಿತ್ತು. ನಿಧಾನ ಬಾ, ಇಲ್ಲಿ ಕಡೆ ಬೈ, ಈ ಕಡೆ. ಎಲ್ಲಿತ್ತದು? ಯಾವ್ದ್ರಾಗಿತ್ತು? ಶೀಟ್ ಕೆಳಗೆ ನೋಡಿ, ಜರ್ಕಿನ್ ಕೆಳಗೆ ಬಿದ್ದೈತೆ. ಎಷ್ಟು ದೊಡ್ಡದೈತೆ ನೋಡು, ಬಿಡಬೇಡ, ಹೋಗುತ್ತೆ.
ಇದೆಲ್ಲನೇ ಕಡಿದ್ರೆ ಬದುಕ್ತಾರೆ ಮನುಷ್ಯರು. ಶೀಟ್ ಕೆಳಕಿತ್ತೇನಲ್ಲ ಸ್ವಾಮಿ ದೇವರೇ. ನೋಡ್ಕಲ್ಲೇಣ ಹೆಂಗೈತೆ. ಅದೇ ನೀ ಹೇಳಿನಿ ಮೊಟ್ಟೆ ಎಷ್ಟಿರ್ತಾವ ಅದ್ರೊಳಗೆ, ಎಷ್ಟು ಮರಿ ಮಾಡೈತೋ ಅದು. ನೋಡು ಆ ಕೊಂಡಿಯಿಂದನೇ ಒಬ್ಬ ದೇವರೇ. ನೋಡ ಕೊಂಡಿ ಹೆಂಗೆ ಕಡಿತೈತೆ ನೋಡು. ಎಲ್ಲ ಕಾಲು ಕೈ ಇಟ್ಟರೆ ಮುಗಿದ ಕತೆ ಗೋವಿಂದ. ಅದಕ್ಕೆ ನಾವು ಮಳೆ ಬಂದಾಗ ಭಾರಿ ಹುಷಾರಾಗಿರ್ಬೇಕು ಅನ್ನೋದು. ಮಿಸ್ಸಾಗಿ ಅಷ್ಟೇ ಕತ್ಲಲ್ಲಿ ಏನಾಗುತ್ತೆ. ಅಷ್ಟು ದೊಡ್ಡದು ಉರಿ ಹರ ಏನು ಹಂಗೆ ಒಂದೇ ಸತಿ. ಮೊನ್ನೆ ಫುಲ್ಲು ಗಾಳಿ ಮಳೆ ಬಂದುಬಿಡ್ತಲ್ಲ, ಶೀಟೆಲ್ಲ ಕೂಡ ಈ ಕಡೆ ಬಂದುಬಿಟ್ಟಿದ್ವು. ಅದಕ್ಕೆ ಇವತ್ತೆಲ್ಲ ಸ್ವಲ್ಪ ತೆಗೆದು ನೀಟಾಗಿ ಇಟ್ಬಿಟ್ಟು ಒಂದು ದೊಡ್ಡದು ಕಲ್ಲು ಇಡೋಣ ಅದ್ರ ಮೇಲೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ನೋಡಿದ್ರೆ ಎಷ್ಟು ದೊಡ್ಡದು ಮೊಂಡ್ರಗೊಬ್ಬೆ ಇತ್ತು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ತುಂಬ ಭಯನೇ ಆಗ್ತಾಯಿತ್ತು. ಎಲ್ಲನೇ ಮಿಸ್ಸಾಗಿ ಹೇಳೋದಕ್ಕಾಗೋದಿಲ್ಲ. ರಾತ್ರಿ ಹೊತ್ತು ಏನಾದರೂ ಹಿಂಗೆ ಮನೆ ಒಳಗೆ ಅಲ್ಲ ಏನಾದರೂ ಬಂದುಬಿಟ್ರಂತೂ ತುಂಬ ಕಷ್ಟ. ಅದಕ್ಕೆ ಮಳೆಗಾಲದಲ್ಲಂತೂ ಸಖತ್ ಹುಷಾರಾಗಿರಬೇಕು. ಇಷ್ಟು ತುಂಬ ದೊಡ್ಡದು, ಫೋನಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೇನೋ, ತುಂಬ ದೊಡ್ಡದಿತ್ತು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನೋಡಿಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಇಲ್ಲಿಂದ ನನಗೆ ವ್ಲಾಗ್ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಓನರ್ ಅವರೆಲ್ಲ ಕೂಡ ಬಂದಿದ್ದರು. ಬಂದುಬಿಟ್ಟು ಅವ್ರು ಸಂಜೆ ಅಂದರೆ ರಾತ್ರಿ ಹೋಗೋದು 8:30 ಆಗಿತ್ತು. ಹಂಗಾಗಿ ಏನು ಕೂಡ ವೀಡಿಯೋ ಮಾಡ್ಕೊಳ್ಲಿಲ್ಲ ನಾನು. ಇನ್ನು ಅವ್ರು ಬಂದಾಗ ಫೋನೆಲ್ಲ ಇಟ್ಕೊಂಡು ವೀಡಿಯೋ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಕೆಲಸಗಳು ಕೂಡ ಇರ್ತವೆ. ಅವ್ರು ಬಂದಮೇಲೆ ನಾವು ಕೂಡ ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕಾಗುತ್ತೆ ಅವ್ರಿಗೆ. ಹಂಗಾಗಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೋಡಿಬಿಟ್ಟು ಸಪೋರ್ಟ್ ಮಾಡಿ.